ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಈ ವ್ಲಾಗ್ ಬಂದು ಸಂಡೇ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅತ್ತೆ ಮನೆಯಲ್ಲಿ ಜಾತ್ರೆ ಇದೆ ಹೋಗಬೇಕು ಅಂತ ಹೇಳಿ. ಸೊ ಹಾಗೆಯೇ ಬಂದಿದ್ವಿ, ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ದೇವರ ಮೆರವಣಿಗೆ ಕೂಡ ನಡೀತಾ ಇತ್ತು. ಸೊ ನೋಡೋಣ ಅಂತ ಹೇಳಿ ಬಂದ್ವಿ. ತುಂಬಾ ಹಂದವಾಗಿತ್ತು. ಹಾಗೆಯೇ ಪ್ರಸಾದ ಕೂಡ ಇತ್ತು. ಅಲ್ಲಿನ ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡು ನೈಟ್ನೇ ನಾವು ಮತ್ತೆ ಮೈಸೂರಿಗೆ ಹೊರಟಿದ್ವಿ. ಯಾಕಂದರೆ ಹದ್ವಿಕ್ಕೆ ನಾನು ಸೋಮವಾರ ಸ್ಕೂಲ್ಗೆ ಜಾಯಿನ್ ಮಾಡೋಣ ಅಂತೇಳಿ ಅಂದ್ಕೊಂಡು ನಾನು ಮಾತಾಡ್ಕೊಂಡಿದ್ದೆ. ನಾರ್ಮಲಾಗಿ ಕಾಲ್ ಮಾಡಿ ನಾನು ಕೇಳಿದ್ದೆ, ವಿಸಿಟ್ ಏನೂ ಮಾಡಿರಲಿಲ್ಲ. ಸೊ ಒಮ್ಮೆ ವಿಸಿಟ್ ಮಾಡಿ ಬರೋಣ ಸ್ಕೂಲ್ನ ಅಂತ ಹೇಳಿ ಇವತ್ತು ಹೊರಟಿದ್ದೀವಿ. ಏನಿವತ್ತು ಒಂದು 2ರಿಂದ 3 ಪ್ಲೇ ಹೋಮ್ಗಳನ್ನ ಚೆಕ್ ಮಾಡ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡಿದ್ವಿ. ಸೊ ಹಾಗೆಯೇ ನಾನು ನಿಯರೆಸ್ಟ್ ಇರುವಂತಹ ಪ್ಲೇ ಹೋಮ್ಗಳನ್ನೇ ಚೆಕ್ ಮಾಡ್ತಾ ಇದ್ದೀನಿ, ನನಗೆ ಕರ್ಕೊಂಡು ಬರೋಕ್ಕೆ ಆ್ಯಂಡ್ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಸೊ ಅದಕ್ಕಾಗಿ ಕೆಲವೊಂದಷ್ಟು ಕಾಲ್ಗಳನ್ನ ಮಾಡಿ ನಾನು ಎಲ್ಲರ ಹತ್ರ ವಿಚಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟಿಗೆ ಪ್ರೊಸೆಸ್ ಎಲ್ಲ ಹೇಗಿರುತ್ತೆ ಆ್ಯಂಡ್ ಇವನಿಗೆ 2.5 ಆಗಿರೋದ್ರಿಂದ ಯಾವುದಕ್ಕೆ ಜಾಯಿನ್ ಮಾಡ್ಕೋತೀರಾ ಪ್ರತಿಯೊಂದನ್ನು ಕೇಳಿಕೊಂಡು ನಾನು ಹೊರಟಿದ್ದೆ. ಇವನಿಗೆ 2.5 ವರ್ಷ ಇರೋದ್ರಿಂದ ಅವನ್ನ ಈಗ ಪ್ಲೇ ಗ್ರೂಪ್ಗೆ ಹಾಕೋತಾರೆ, ನರ್ಸರಿಗೆ ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು. ಯಾಕಂದರೆ 3 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ ಹೇಳಿದರು. ಅದಕ್ಕಾಗಿ ಸರಿ ಆಯಿತು, ಈಗೆಲ್ಲ ಇದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡು ಬರೋಣ ಸ್ಕೂಲ್ನ ಅಂತ ಹೇಳಿ ಹೊರಟಿದ್ವಿ. ಫಸ್ಟಿಗೆ ಮಕ್ಕಳನ್ನ ಜಾಯಿನ್ ಮಾಡಬೇಕಾದ್ರೆ ಎಲ್ಲ ಪ್ರಿಕಾಷನ್ನು ನಾವು ತೊಗೋಬೇಕಾಗುತ್ತೆ. ಅದಕ್ಕಾಗಿ ಫಸ್ಟೇ ನಾನು ಎಲ್ಲೆಲ್ಲ ನಾನು ಕಾಲ್ ಮಾಡಿದ್ನೋ ಆ್ಯಂಡ್ ವಿಚಾರಿಸ್ಕೊಂಡಿದ್ನೋ ಪ್ರತಿಯೊಂದು ನನ್ನ ಪ್ಲೇ ಹೋಮ್ಗೂ ಕೂಡ ಹೋಗಿ ವಿಸಿಟ್ ಮಾಡಿ ನೋಡ್ಕೊಂಡು ಬಂದೆ. ಆ್ಯಂಡ್ ಕೆಲವೊಂದು ಇಷ್ಟ ಆಯಿತು, ಕೆಲವೊಂದು ಇಷ್ಟ ಆಗಲಿಲ್ಲ, ಕೆಲವೊಂದು ನಿಯರ್ ಇತ್ತು ಆ್ಯಂಡ್ ಕೆಲವೊಂದು ತುಂಬಾ ದೂರ ಇತ್ತು. ನಾನು ಬೈಕ್ ಓಡಿಸೋದ್ರಿಂದ ನನ್ನ ಪಾಪನ ಪಿಕಪ್ ಆ್ಯಂಡ್ ಡ್ರಾಪ್ ನಾನೇ ಮಾಡೋಣ, ಯಾವುದೇ ಥರ ವೆಹಿಕಲ್ಗಳ ಅವಶ್ಯಕತೆ ಇರೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕಾಗಿ ನಾನು ನಿಯರೆಸ್ಟ್ ಇರುವಂಥದ್ದಕ್ಕೆ ಹೋದೆ. ನಮ್ಮ ಮನೆಯಿಂದ ತುಂಬಾ ಹತ್ರ ಇದೆ, ಒಂದು 5 ನಿಮಿಷಕ್ಕೆಲ್ಲ ಈ ಪ್ಲೇ ಹೋಮ್ ಸಿಕ್ಬಿಡುತ್ತೆ. ಯೂರೋ ಕಿಡ್ಸ್ ಅಂತೇಳಿ ತುಂಬಾ ಚೆನ್ನಾಗಿದೆ ಸ್ಕೂಲ್, ನಂಗೆ ತುಂಬಾ ಇಷ್ಟ ಆಯಿತು. ಈ ಒಳಗಡೆ ಹೋದ್ವಿ, ನಾವು ಎಂಟರ್ ಆದ್ವಿ, ಹೀಗೆಲ್ಲ ಇದೆ ಸ್ಕೂಲ್, ಹಾಗೆಯೇ ಯಾವ ಥರ ಎಲ್ಲ ಟೀಚರ್ಸ್ ಎಲ್ಲ ಯಾವ ಥರ ನೋಡ್ಕೋತಾರೆ ಆ್ಯಂಡ್ ಮಕ್ಕಳುಗಳೆಲ್ಲ ಯಾವ ಥರ ಇದ್ದಾರೆ ಅನ್ನೋದನ್ನೆಲ್ಲ ನಾನು ಚೆಕ್ ಮಾಡಿಕೊಂಡೆ. ಸೊ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗೆಯೇ ಇವನು ಹದ್ವಿಕ್ ಕೂಡ ಹೋಗಿ ಅವ್ರ ಹತ್ರ ಕೂತ್ಕೊಂಡು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಆವಾಗ ಅನ್ನಿಸ್ತು ಇವನು ರೆಡಿ ಇದ್ದಾನೆ ಸ್ಕೂಲ್ಗೆ ಬರಲಿಕ್ಕೆ ಅಂತ ಹೇಳಿ. ಸೊ ಮಕ್ಕಳುಗಳನ್ನ ಆದಷ್ಟು ಈ ಥರ ಬೇಗನೆ ಸ್ಕೂಲ್ಗೆ ಜಾಯಿನ್ ಮಾಡಿಬಿಟ್ರೆ ತುಂಬಾ ಬೇಗ ಅಡ್ಜಸ್ಟ್ ಆಗಿಬಿಡ್ತಾರೆ ಆ್ಯಂಡ್ ತುಂಬಾ ಎಂಜಾಯ್ ಕೂಡ ಮಾಡ್ತಾರೆ. ಹಾಗೆಯೇ ಹದ್ವಿಕಲ್ಲಿ ಖುಷಿಯಾಗಿರೋದು ನೋಡಿ ನಾನು ಅಲ್ಲೇ ಫಾರ್ಮ್ ಫಿಲ್ ಮಾಡಿ ಜಾಯಿನ್ ಮಾಡಿದೆ. ಸದ್ಯಕ್ಕೆ ಈಗ ಸ್ಕೂಲ್ ಏನೂ ಓಪನ್ ಇಲ್ಲ, ಅಂದರೆ ಸಮ್ಮರ್ ಹಾಲಿಡೇಸ್ ನಡೀತಾ ಇದೆಯಲ್ಲ, ಅದಕ್ಕಾಗಿ ಜೂನಿಗೆ ಓಪನ್ ಇದೆ. ನೀವು ಅಡ್ವಾನ್ಸ್ ಕೊಟ್ಟು ನೀವು ಬೇಕಾದ್ರೆ ಬುಕ್ ಮಾಡ್ಕೋಬೋದು ಅಂತ ಹೇಳಿದರು. ನಾನು ಬೇಡ, ಆವಾಗಲೇ ಬಂದು ಜಾಯಿನ್ ಮಾಡ್ತೀವಿ ಅಂತ ಹೇಳಿದೆ. ನೆಕ್ಸ್ಟ್ ಅವರು ಇನ್ನೊಂದು ಪ್ಲ್ಯಾನ್ ಹೇಳಿದರು, ಅಂದರೆ ಈಗ ಸಮ್ಮರ್ ಹಾಲಿಡೇಸ್ ಕ್ಲಬ್ ನಡೀತಾ ಇದೆ 1 ತಿಂಗಳ ಮಟ್ಟಿಗೆ ಅಷ್ಟೇ. ಸೊ ನೀವು ಸೇರಿಸ್ತೀವಿ ಅಂದರೆ ಸೇರಿಸ್ಕೋಬೋದು, ಯಾಕಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗಿ ಅವರು ಇರ್ತಾರೆ, ಹಾಗೆಯೇ ಸ್ವಲ್ಪ ಅಡ್ಜಸ್ಟ್ ಕೂಡ ಆಗ್ತಾರೆ ಅಂತ ಹೇಳಿದರು. ಸರಿ ಅಂತ ಹೇಳಿ 1 ತಿಂಗಳ ಮಟ್ಟಿಗೆ, ಅಂದರೆ ಏಪ್ರಿಲ್ ಎಂಡಿಂಗ್ವರೆಗೆ ಅವನ್ನ ನಾನು ಜಾಯಿನ್ ಮಾಡಿದ್ದೀನಿ. ಹಾಗೆಯೇ ಈ ವ್ಲಾಗ್ ಬಂದು ಮಂಗಳವಾರ ಬೆಳಗಿನ ವಿಡಿಯೋ. ಬೆಳಗ್ಗೆ ಬೇಗನೆ ಎದ್ದಿದ್ದೆ, 6 ಗಂಟೆ ಒಳಗಡೆನೇ ಎದ್ದುಬಿಟ್ಟಿದ್ದೆ. ಎದ್ದು ಹಾಲು ಕಾಯಿಸ್ತಾ ಇದ್ದೀನಿ. ಪಾಪನ ಸ್ಕೂಲ್ಗೆ ಜಾಯಿನ್ ಮಾಡಿದಾಗಿಂದನೂ ಕೂಡ ಕರೆಕ್ಟಾಗಿ ಸ್ವಲ್ಪನೂ ಕೂಡ ಅಷ್ಟಾಗಿ ಆರಾಮಾಗಿಲ್ಲ. ನೈಟ್ ಕೂಡ ಕಂಪ್ಲೀಟಾಗಿ ನಿದ್ದೆ ಕೂಡ ಮಾಡೋಕ್ಕಾಗಲಿಲ್ಲ. ನಾಳೆ ಹೇಗಿರುತ್ತೋ ಆ್ಯಂಡ್ ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಏನು ಮಾಡ್ತಾನೋ, ಅಳ್ತಾನೇನೋ ಆ್ಯಂಡ್ ಈ ಥರ ಏನೇನೋ ನನ್ನ ಮನಸ್ಸಲ್ಲಿ ಏನೇನೋ ಬರ್ತಾನೆ ಇತ್ತು. ಅದಕ್ಕಾಗಿ ಅಷ್ಟು ನಿದ್ದೆ ಕೂಡ ಕರೆಕ್ಟಾಗಿ ಆಗಿರಲಿಲ್ಲ. ಬೆಳಗ್ಗೆ ಬೇಗನೆ ಎದ್ದು ಹಾಲನ್ನ ಕಾಯಿಸಿ ಪಾಪುಗೆ ಎತ್ತಿಟ್ಕೊಂಡೆ. ಹಾಗೆಯೇ ಪಾಪುಗೆ ಬಾಕ್ಸ್ಗೆ ಯಾವುದೇ ಥರ ರೈಸ್ ಆಗಿರಲಿ, ನಾನ್ ವೆಜ್ ಆಗಿರಲಿ ಏನೂ ಕೂಡ ಅಷ್ಟಾಗಿ ಸಾಲಿಡ್ ಫುಡ್ಗಳನ್ನ ಕೊಡಬೇಡಿ ಅಂತ ಹೇಳಿದರು. ಸೊ ಅದಕ್ಕಾಗಿ ವೆಜಿಟೇಬಲ್ ಆ್ಯಂಡ್ ಫ್ರೂಟ್ಗಳನ್ನ ಕೊಡ್ಬೋದು ಅಂತ ಹೇಳಿದರು. ಸೊ ಅದಕ್ಕೆ ಈಗ ಫ್ರೂಟ್ಸ್ನ ನಾನು ಜಸ್ಟ್ ಈ ಥರ ಉಪ್ಪಲ್ಲಿ ನೆನೆ ಹಾಕಿ ಇಡ್ತಾ ಇದ್ದೀನಿ. ನನಗೆ ಗ್ರೇಪ್ಸ್ ಅಂದರೆ ತುಂಬಾ ಇಷ್ಟ. ಅದಕ್ಕಾಗಿ 2 ಥರ ಗ್ರೇಪ್ಸ್ದು ಕೂಡ ತೊಗೊಂಡು ಬಂದಿದ್ದೆ. ಸೊ ಸೀಡ್ಲೆಸ್ ತೊಗೊಂಡೇ ಬಂದಿದ್ದೆ. ತುಂಬಾ ಚೆನ್ನಾಗಿ ಸ್ವೀಟಾಗಿತ್ತು. ಅದನ್ನು ಫಸ್ಟ್ ಈ ಥರ ಉಪ್ಪಾಗಿ ಚೆನ್ನಾಗಿ ಅದನ್ನು ವಾಶ್ ಮಾಡ್ತಾಯಿದ್ದೀನಿ. ಈಗ ಗ್ರೇಪ್ಸ್ ಅಂತೂ ತುಂಬಾ ಕೆಮಿಕಲ್ ಮಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕಾಗಿ ಒಂದು ಅರ್ಧ ಗಂಟೆ ಇದನ್ನು ಉಪ್ಪಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಹದ್ವಿಕ್ ಕೂಡ ಇವತ್ತು ಬೇಗನೆ ಎದ್ಬಿಟ್ಟ. ಸೊ ಅದಕ್ಕೆ ಹಾಲು ಕೊಡ್ತಾಯಿದ್ದೀನಿ ಅವನಿಗೆ ಕುಡಿಲಿಕ್ಕೆ ಅಂತ ಹೇಳಿ. ಪಾಪನ ಫಸ್ಟ್ ಟೈಮ್ ಕಳಿಸ್ತಾ ಇರೋದ್ರಿಂದ ನನಗಂತೂ ತುಂಬಾ ಎಮೋಷ್ನಲಿ ಸಖತ್ತು ಬೇಜಾರಾಗ್ತಾ ಇತ್ತು. ಫಸ್ಟೇ ಹೇಗಿರುತ್ತೋ ಏನೋ, ತುಂಬ ಚಿಕ್ಕವನು ಇನ್ನೂ ಅಂತೆಲ್ಲ. ಯಾಕಂದರೆ 2.5 ವರ್ಷ ಏನೋ ಅವ್ನಿಗೆ ಹೇಳಲಿಕ್ಕೆ ಬರೋದಿಲ್ಲ ಆ್ಯಂಡ್ ಇನ್ನೂ ಕೂಡ ಮಾತಾಡೋದಿಲ್ಲ. ಸೊ ಹೇಗಿರುತ್ತೋ ಏನೋ, ಏನು ಮಾಡ್ತಾರೋ ಅಂತ ಎಲ್ಲ ತುಂಬಾ ಕಾಡ್ತಾ ಇತ್ತು. ಸೊ ಅದಕ್ಕಾಗಿ ಸ್ವಲ್ಪ ಭಯ ಕೂಡ ಇತ್ತು ನನಗೆ. ಸೊ ಹತ್ಕೊಂಡು ಏನಾದರೂ ಬಂದುಬಿಡ್ತಾನೆ ಅಥವಾ ಫೀಸ್ ಕಟ್ಟಿದ್ದೀವಿ ವೇಸ್ಟ್ ಆಗುತ್ತೇನೋ ಆ್ಯಂಡ್ ಈಗಲೇ ಕಳಿಸ್ಬಾರ್ದಿತ್ತೇನೋ, ಈ ಥರ ಏನೇನೋ ಮೈಂಡಲ್ಲಿ ಓಡ್ತಾನೆ ಇತ್ತು. ಆದರೂ ಕೂಡ ಒಂದು ಧೈರ್ಯ ಮಾಡಿಕೊಂಡು ಸರಿ ಇವತ್ತು ಒಂದಿನ ನೋಡೋಣ ಹೇಗಿರ್ತಾನೆ ಅಂತ ಹೇಳಿ. ತುಂಬ ಏನಾದರೂ ಅಳ್ತಾ ಇದ್ದಾನಂದರೆ ಇನ್ನೊಂದು 2 ಮಂತ್ಸ್ ಬಿಟ್ಟು ಸೇರಿಸೋಣ ಸರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ಹಾಗೆ ನನಗೆ ಈ ಥರ ಕ್ಯಾಲೆಂಡ್ರ್ ಮೇಲೆ ಬರೆಯೋದಂದರೆ ಸ್ವಲ್ಪ ಆಗಿಂದನೂ ಅಭ್ಯಾಸ. ಸೊ ಏನಾದರೂ ಸ್ಪೆಷಲ್ ಡೇ ಅಥವಾ ಏನೋ ನನ್ನ ಲೈಫಲ್ಲಿ ಏನಾದರೂ ಸ್ಪೆಷಲಾಗಿ ನಡೆದಿದೆ ಅಂದರೆ ಈ ಥರ ಕ್ಯಾಲೆಂಡ್ರಲ್ಲಿ ಮೆನ್ಷನ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಸೊ ಏನೋ ಒಂಥರ ಇದು ಒಂಥರ ಅಭ್ಯಾಸ ಅಂತಲೇ ಹೇಳ್ಬೋದು. ಒಂಥರ ನನಗೆ ಖುಷಿ ಅನಿಸುತ್ತೆ ಈ ಥರ ಬರೆದಿಟ್ಕೊಳ್ಳೋದು. ಇವತ್ತು ಅದ್ವಿಕ್ನ ಫಸ್ಟ್ ಟೈಮ್ ಸ್ಕೂಲ್ ಕಳಿಸ್ತಾ ಇದ್ನಲ್ಲ, ಅದನ್ನು ಇವತ್ತು ಬರೆದಿಡ್ತಾ ಇದ್ದೆ. 2ನೇ ತಾರೀಕು ನಾನು ಸ್ಕೂಲ್ಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ, ಫಸ್ಟ್ ಟೈಮ್ ಅದ್ವಿಕ್ ಸ್ಕೂಲ್ ಅಂತ ಹೇಳಿ. ಸೊ ಹಾಗೆಯೇ ರಜಾ ಎಲ್ಲ ಯಾವಾಗೆಲ್ಲ ಇದೆ, ಪಾಪುನ ಅಮ್ಮನ ಮನೆಗೆ ಯಾವಾಗ ಕಳಿಸ್ಲಿ ಅಂತ ಹೇಳಿ ನೋಡ್ತಾ
ಇದ್ದೆ. ಅಮ್ಮ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅವನನ್ನು. ಸೊ ಇವನು ಕೂಡ ಅಜ್ಜಿನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾನೆ. ಯಾವತ್ತೂ ಕೂಡ ಇಷ್ಟು ದಿನ ಬಿಟ್ಟಿರಲಿಲ್ಲ. ಸೊ ಒಂದು ವೀಕಿಂದ ನಾನು ಅವನನ್ನು ಕಳಿಸೇ ಇಲ್ಲ ಮನೆಗೆ. ಅಮ್ಮ ಕೂಡ ಬರೋಕ್ಕಾಗಿಲ್ಲ, ಯುಗಾದಿ ಹಬ್ಬಕ್ಕೆ ಅವರು ಮನೆ ಕ್ಲೀನ್ ಮಾಡ್ತಾಯಿದ್ರು ಅಂತ ಹೇಳಿ. ಸೊ ಅದಕ್ಕಾಗಿ ಮಿಸ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ರಜೆ ಇದ್ದಾಗ ಕಳ್ಸೋಣ ಅಂತೇಳಿ ನೋಡ್ತಾ ಇದ್ದೆ. ಹಾಗೆಯೇ ಹದ್ವಿಕ್ಕೆ ಈಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ತಿನ್ನಿಸ್ಬಿಡೋಣ ಇವತ್ತು ಅಂತ ಹೇಳಿ. ಸೊ ಮೆಂತ್ಯ ಮುದ್ದೆಯಿಂದ ಸರಿನ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಾಗಿ ಮುದ್ದೆ ಕೂಡ ಮಾಡಿ ತಿನ್ನಿಸ್ಬೋದು, ತುಂಬಾ ಒಳ್ಳೆಯದು. ಮಕ್ಕಳಿಗೆ ವೆಯ್ಟ್ ಗೇನ್ ಆಗಿಲ್ಲ ಅಂದರೆ ಈ ಥರ ಮೆಂತ್ಯ ಮುದ್ದೆ ಕೊಡೋದ್ರಿಂದ ವೆಯ್ಟ್ ಗೇನ್ ತುಂಬ ಚೆನ್ನಾಗಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ರವೆ ಕೂಡ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಬೆಲ್ಲದ ಪೌಡ್ರನ್ನ ತುರಿದು ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಸಕ್ಕರೆಗೆ ಹೋಲಿಸ್ಕೊಂಡ್ರೆ ಬೆಲ್ಲ ಸ್ವಲ್ಪ ಒಳ್ಳೇದಂತ ಹೇಳ್ತಾರೆ, ಅದಕ್ಕಾಗಿ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಅವನಿಗೆ ಇದು ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಅವ್ನಿಗೇನು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ರೆಡಿ ಆಗಿಬಿಡುತ್ತೆ, ಬೇಗನೆ ಆಗಿಬಿಡುತ್ತೆ. ಹಾಗೆಯೇ ಹೊಟ್ಟೆ ಕೂಡ ತುಂಬ ಬೇಗ ಫಿಲ್ ಆಗುತ್ತೆ ಆ್ಯಂಡ್ ಜಾಸ್ತಿ ಟೈಮು ಹೊಟ್ಟೆ ಹಶ್ವಾಗೋದೇ ಇಲ್ಲ. ಅದಕ್ಕಾಗಿ ಈ ಬ್ರೇಕ್ಫಾಸ್ಟ್ನ ಇವತ್ತು ರೆಡಿ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಟ್ಟು ಪಾಪನ ಫ್ರೆಶ್ ಅಪ್ ಮಾಡಿ ಅವನಿಗೆ ಡ್ರೆಸ್ ಕೂಡ ಹಾಕಿ ಇವಾಗ ಪೂಜೆ ಮಾಡಿಸ್ಬಿಡೋಣ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹಾಗೆಯೇ ಮಂಗಳವಾರ ಹೋದರೆ ಅಷ್ಟಾಗಿ ಒಳ್ಳೆಯದಲ್ಲ ಅಂತೇಳಿ ತುಂಬ ಜನ ಹೇಳ್ತಾಯಿದ್ರು. ಸೊ ನಾನು ಅದನ್ನೆಲ್ಲ ನಂಬೋದಿಲ್ಲ. ಸೊ ಮಂಗಳವಾರ ಕೂಡ ತುಂಬಾ ಒಳ್ಳೆಯದು, ವಿಘ್ನೇಶ್ವರನಿಗೆ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಊರು ಮೈಸೂರು ಚಾಮುಂಡೇಶ್ವರಿಗೂ ಕೂಡ ಈ ದಿನ ತುಂಬಾ ಶುಭ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕಾಗಿ ನನಗೆ ಮಂಗಳವಾರ ಕೂಡ ತುಂಬಾ ಇಷ್ಟ. ಸೊ ಆ ದಿನವೇ ಕಳಿಸ್ತಾ ಇದ್ದೀನಿ. ಹಾಗೆಯೇ ಹದ್ವಿ ಕೈಲಿ ಈಗ ಪೂಜೆ ಕೂಡ ಮಾಡಿಸ್ಕೊಂಡ್ಬಿಟ್ಟೆ. ಹಾಗೆಯೇ ನನಗೆ ಸ್ಕೂಲ್ ಕಳಿಸೋದು ನನಗೆ ಸ್ವಲ್ಪ ತುಂಬಾ ಹೆದರಿಕೆ ಆಗ್ತಿತ್ತು. ಹೇಗಿರ್ತಾನೆ ಏನು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಎಲ್ಲ ತಾಯ್ದಿರಿಗೂ ಕೂಡ ಫಸ್ಟ್ ಟೈಮ್ ಮಕ್ಕಳುಗಳನ್ನ ಸ್ಕೂಲ್ಗೆ ಕಳಿಸಿದಾಗ ಇದೇ ಥರ ಆಗಿರುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ದೇವ್ರ ಹತ್ರ ಎಲ್ಲ ಬೇಡ್ಕೊಂಡು ಅವನನ್ನು ಕಳಿಸ್ತಾ ಇದ್ದೀನಿ ಒಳ್ಳೆಯದಾಗಲಿ ಅಂತ ಹೇಳಿ. ಏನೇ ಹದ್ವಿಕ್ಕೆ ನಾನು ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಶೃಂಗೇರಿಗೆ ಕರ್ಕೊಂಡು ಹೋದಾಗ ಅವನಿಗೆ ಪ್ರಸಾದ ಹಾಗೆಯೇ ಕುಂಕುಮ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಟಿದ್ದೆ. ಸ್ಕೂಲ್ಗೆ ಹೋಗಬೇಕಾದ್ರೆ ಇದನ್ನೆಲ್ಲ ಹಚ್ಚಿ ಕಳಿಸೋಣ ಅಂತ ಹೇಳಿ. ಸೊ ಆ ಕುಂಕುಮ ಎಲ್ಲ ಹಚ್ಚಿಟ್ಟು ಈಗ ಪ್ರಸಾದ ಎಲ್ಲ ತಿನ್ನಿಸಿ ಅವನನ್ನು ಕಳಿಸ್ತಾ ಇದ್ದೀನಿ. ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು, ಕಲ್ಸಕ್ಕೆ ಕೊಟ್ಟಿದ್ದರು, ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಟೈಮು ನಾನು ಮನೇಲಿ ನೈವೇದ್ಯ ಮಾಡಬೇಕಾದ್ರೆ ಆ ಕಲ್ಸಕ್ರಿನ ಬಳಸ್ಕೊಂಡು ನಾನು ನೈವೇದ್ಯನ ಮಾಡ್ಕೋತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಪ್ರಸಾದನ ಕೊಟ್ಟಿರ್ತಾರೆ ಆ್ಯಂಡ್ ಕುಂಕುಮ ಕೂಡ ಕೊಟ್ಟಿರ್ತಾರೆ. ಸೊ ಪ್ರಸಾದ ಈ ಥರ ಕಲ್ಸಕ್ರಿನ ಕೊಟ್ಟಿರ್ತಾರೆ. ನಾನು ತುಂಬ ಸತಿ ಪ್ರಸಾದನ ಅಂದರೆ ನೈವೇದ್ಯಕ್ಕೆ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದನ್ನೇ ಪಾಪನ ರೆಡಿ ಮಾಡಿ ಈಗ ಅವ್ನ ಬಾಕ್ಸ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಸೊ ಗ್ರೇಪ್ಸ್ನ ಸ್ವಲ್ಪ ನೆನೆಯಾಗಿ ಇಟ್ಟಿದ್ನಲ್ಲ, ಅದನ್ನೆಲ್ಲ ನೀರನ್ನ ವಾಶ್ ಮಾಡಿ ಮತ್ತೆ ಚೆನ್ನಾಗಿರೋ ನೀರಲ್ಲಿ ಮತ್ತೆ ವಾಶ್ ಮಾಡಿ ಈಗ ಗ್ರೇಪ್ಸ್ನೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ದಾಳಿಂಬೆಯನ್ನು ಕೂಡ ಹಾಕ್ತಾಯಿದ್ದೀನಿ. ದಾಳಿಂಬೆ ಕೂಡ ತುಂಬಾ ಇಷ್ಟಪಡ್ತಾನೆ. ಅವನೇನು ತಿಂತಾನೋ ತಿನ್ನಲಿ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಕಳಿಸ್ತಾ ಇದ್ದೀನಿ. ಹಾಗೆಯೇ ಒಂದು ವಾಟರ್ ಬಾಟ್ಲು ಕೂಡ ಹಾಕಿದ್ದೀನಿ. ಅವನಿಗೆ ನೀರಂದರೆ ತುಂಬ ಇಷ್ಟ. ಸೊ ಹಾಗೆಯೇ ಅವನಿಗೆ ನೀರಂತ ಹೇಳಲಿಕ್ಕೆ ಬರೋದಿಲ್ಲ, ಯು ಅಂತ ಹೇಳ್ತಾನೆ. ಅದನ್ನು ಕೂಡ ಹೋಗಿ ನಾನು ಹೇಳಿದ್ದೆ, ಅವನಿಗೆ ನೀರಂತ ಹೇಳಕ್ಕೆ ಬರೋಲ್ಲ, ಯು ಅಂತ ಹೇಳ್ತಾನೆ. ಅವನು ಯಾವಾಗೆಲ್ಲ ಕೇಳ್ತಾನೋ ಅವಾಗೆಲ್ಲ ನೀರು ಕೊಡಿ ಸ್ವಲ್ಪ, ಅವನಿಗೆ ನೀರು ತುಂಬಾ ಇಷ್ಟ ಅಂತೆಲ್ಲ ಹೇಳಿ ಬಂದಿದ್ದೆ. ಹಾಗೆಯೇ ಅವರಿಗೆ ತುಂಬಾ ನಾನು ಟಾರ್ಚರ್ ಮಾಡ್ತಿದ್ದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಯಾಕಂದರೆ ಜಾಸ್ತಿ ಹೇಳ್ತಾ ಇದ್ದೆ ನನಗೆ, ಅವ್ರಿಗೆ ಅದ್ವಿಕೆ ಅದು ಮಾಡಬೇಡಿ ಇದು ಮಾಡಬೇಡಿ, ಆ ಥರ ಹೇಳಿಬಿಡಿ ಈ ಥರ ಹೇಳಿಬಿಡಿ, ಜಾಸ್ತಿ ಹೇಳ್ತಾ ಇದ್ದೆ ನಾನು. ಸೊ ಅವರು ಹೇಳ್ತಾಯಿದ್ರು, ಮ್ಯಾಮ್ ತಲೆ ಕೆಡಿಸ್ಕೋಬೇಡಿ, ಮಕ್ಕಳುಗಳೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ, ಎಷ್ಟೇ ಹತ್ರ ಕೂಡ ಸಮಾಧಾನ ಮಾಡಲಿಕ್ಕೆ ಬರುತ್ತೆ, ಸೊ ನಾವೇನು ಹೊಡೆಯೋದಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೂ ಕೂಡ ತುಂಬಾ ಹೆದರಿಕೆ ಇತ್ತು, ಏನಾಗುತ್ತೆ ಏನೋ ತುಂಬ ಅಳ್ತಾನೇನೋ ಅಂತೆಲ್ಲ. ಸೊ ಆದರೂ ಕೂಡ ಇವಾಗ 10 ಗಂಟೆ ಆಯಿತು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವನಂತೂ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನು ಮಾಡ್ತಿದ್ದಾರೆ ಏನೂ ಗೊತ್ತಿಲ್ಲ, ಆರಾಮಾಗಿದ್ದಾನೆ. ಬ್ಯಾಗ್ ಹಾಕ್ಕೊಂಡು ರೆಡಿಯಾಗಿ ಹೊರಗಡೆ ಹೊರಟಿದ್ದಾನೆ. ಆ್ಯಂಡ್ ಬ್ಯಾಗ್ ಆ್ಯಂಡ್ ಹಾಗೆಯೇ ಬಾಕ್ಸ್ ಪ್ರತಿಯೊಂದನ್ನು ನಾನು ಸೋಮವಾರ ಜಾಯಿನ್ ಮಾಡೋಕ್ಕೆ ಹೋಗಿದ್ನಲ್ಲ, ಅವತ್ತೇ ಎಲ್ಲನೂ ಕೂಡ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದುಬಿಟ್ಟೆ. ಆ್ಯಂಡ್ ಕ್ಯೂಟಾಗಿ ಒಂದು ಬ್ಯಾಗ್ ಕೂಡ ಬೈ ಮಾಡಿದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಸ್ಕೂಲಿಂದನೇ ಬ್ಯಾಗ್ನ ಕೊಡ್ತಾರೆ, ಬಟ್ ಅವನನ್ನು ಇನ್ನೂ ನಾನು ಪ್ಲೇ ಗ್ರೂಪ್ಗೆ ಹಾಕಿಲ್ಲ ಅಲ್ಲ, ಅದಕ್ಕೋಸ್ಕರ ಈಗ ಏನು ಕೊಡಲ್ಲ. ಜಸ್ಟ್ ಒಂದು ಮಂತಿಗಷ್ಟೇ ಅವನಿಗೆ ಬ್ಯಾಗ್ ಬೇಕಿತ್ತು, ಅದಕ್ಕಾಗಿ ಒಂದು ಚಿಕ್ಕ ಬ್ಯಾಗನ್ನೇ ತೊಗೊಂಡೆ. ಅವನಿಗೆ ತುಂಬಾ ಸೂಟ್ ಆಗ್ತಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಸ್ಕೂಲ್ಗೆ ಈಗ ಎಂಟರ್ ಆಗ್ತಾ ಇದ್ದೀವಿ. ಸೊ ಯೂರೋ ಕಿಡ್ಸ್ ಎಲ್ಲ ಮಕ್ಕಳು ಕೂಡ ಬರ್ತಾಯಿದ್ರು. ಸೊ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು, ಅದಕ್ಕಾಗಿ ನಾನು ಜಸ್ಟ್ ಇಷ್ಟೇ ಕ್ಲಿಪ್ಪನ್ನು ತೊಗೊಂಡೆ. ಅವನನ್ನು ಬಿಟ್ಟು ಬಂದೆ. ಅವನು ಆರಾಮಾಗಿ ಒಳಗಡೆ ಹೋಗಿ ಕೂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಸರಿ ಅಂತೇಳಿ ನಾನು ಮನೆಗೆ ಬಂದಾಗ ಸ್ವಲ್ಪ ನನಗೆ ಜಾಸ್ತಿ ಅಳು ಬರೋ ಥರ ಆಗ್ತಾಯಿತ್ತು. ಯಾಕಂದರೆ ಮನೇಲಿ ಯಾವಾಗಲೂ ಕೂಡ ಅವ್ನು ಗಲಾಟೆ ಇರ್ತಾಯಿತ್ತು. ಆ್ಯಂಡ್ ಒಂಥರ ಮನೆಯೆಲ್ಲ ಫುಲ್ ಸೈಲೆಂಟ್ ಆಗಿಬಿಡ್ತು. ಆ್ಯಂಡ್ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ನನಗೆ ಯಾವಾಗ 1 ಗಂಟೆ ಆಗುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ನಾನು ಮತ್ತೆ 1 ಅವರ್ಗೆ ಬಿಟ್ಟು ಕಾಲ್ ಕೂಡ ಮಾಡ್ತಾಯಿದ್ದೆ. ಸೊ ಹೇಗಿದ್ದಾನೆ, ಅಳ್ತಾ ಇದ್ದಾನೆ ಅಂತ ಹೇಳಿ. ಸೊ ಅವರು ಮ್ಯಾಮ್ ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿದ್ದಾನೆ ಅಂತೆಲ್ಲ ಹೇಳಿದರು. ಸರಿ ಅಂತ ಹೇಳಿ ಅವಾಗ ಸಮಾಧಾನ ಆಯಿತು. ಸೊ ಅವನಿಗೆ ಕಟ್ ಮಾಡಿಟ್ಟಿದ್ನೆಲ್ಲ ಫ್ರೂಟ್ ಸ್ವಲ್ಪ ಬ್ಯಾಲೆನ್ಸ್ ಇತ್ತಲ್ಲ, ಅದರಲ್ಲಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡ್ಬೇಡ ಅಂತೇಳಿ ಜ್ಯೂಸ್ನ ರೆಡಿ ಮಾಡಿಕೊಂಡೆ.
ಹಾಗೆಯೇ 1 ಅವರ್ ಬಿಟ್ಟು ನಾನು ಕಾಲ್ ಮಾಡ್ತಾನೇ ಇದ್ದೆ. ಆವಾಗ ಹೇಳಿದರು, ಮೇಡಮ್ ತಲೆ ಕೆಡಿಸ್ಕೋಬೇಡಿ, ಮಕ್ಕಳಂದರೆ ಒಂದು 2-3 ದಿನ ಸ್ವಲ್ಪ ಹಠ ಮಾಡ್ತಾರೆ, ಬಟ್ ಅದಾದಮೇಲೆ ಸರಿ ಹೋಗ್ತಾರೆ ಅಂತ ಹೇಳಿದರು. ಅದಾದಮೇಲೆ ಕಾಲ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಪಾಪು ಬರೋಷ್ಟರೊಳಗಡೆ ಅಡುಗೆ ಮಾಡಿಬಿಡೋಣ ಅಂತೇಳಿ ಅಡುಗೆನ ಮಾಡ್ಕೊತಾ ಇದ್ದೀನಿ. ಇವತ್ತು ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ, ಹಾಗೆಯೇ ಮುದ್ದೆ ಕೂಡ ಮಾಡ್ಕೊಂಡು ಬಿಡೋಣ, ಅವ್ನು ಬಂದಾಗ ತಿನ್ನಿಸ್ಲಿಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈಗ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇವಾಗ ಚಿಕನ್ ಸಾಂಬಾರು ಮಾಡಲಿಕ್ಕೆ ಫಸ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಿಕನ್ನ ಹಾಕೋತಾ ಇದ್ದೀನಿ. ನಾನು ಇವತ್ತು ಕುಕ್ಕರಲ್ಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಕುಕ್ಕರಲ್ಲೇ ಚಿಕನ್ನ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಚಿಕನ್ಗೆ ಚೆನ್ನಾಗಿ ಈ ಥರ ಕುಲ್ಕಿ ನಾನು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ಸೊ ಆದಷ್ಟು ಚಿಕನ್ನ ನಾವು ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಸೊ ಸ್ಮೆಲ್ ಏನಿದೆ, ಚಿಕನ್ ಸ್ಮೆಲ್ ಆದಷ್ಟು ಕಮ್ಮಿ ಆಗುತ್ತೆ. ಹಾಗೆಯೇ ತಿನ್ನಬೇಕಾದ್ರೂ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಾಗಿ ಫಸ್ಟ್ ನಾನು ಈಗ ಎಣ್ಣೆ ಹಾಕಿ ಚೆನ್ನಾಗಿ ಚಿಕನ್ನ ಹುರ್ಕೋತಾ ಇದ್ದೀನಿ. ಹಾಗೆ ನಾನು ಈ ಕಡೆ ಇನ್ನೊಂದು ಬಾಂಡಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮಸಾಲೆಗಳನ್ನ ಹುರ್ಕೋತಾ ಇದ್ದೀನಿ. ಅದಕ್ಕೆ 1-2 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ. ಹಾಗೆಯೇ 1-2 ಈರುಳ್ಳಿ ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಮಸಾಲೆಗಳನ್ನ ಆದಷ್ಟು ಹುರ್ಕೊಂಡು ನಾನು ಸಾಂಬಾರುಗಳನ್ನ ಮಾಡ್ಕೋತೀನಿ. ಆ ಥರ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ, ಹಾಗೆಯೇ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಚಕ್ಕೆ ಲವಂಗ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು 4-5 ಚಕ್ಕೆ, ಹಾಗೆಯೇ ಒಂದು 4-5 ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಮೆಣಸು ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನಾನು ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅಂತ ಹೇಳಿ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಹಾಗೆ ಲಾಸ್ಟಿಗೆ 1-2 ಟೊಮೊಟೊ ಕೂಡ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇಲ್ಲಿ ಹುಳಿ ಟೊಮೊಟೊನ ಯೂಸ್ ಮಾಡಿದ್ದೀನಿ. ಜಾಮ್ ಟೊಮೊಟೊ ಹಣ್ಣು ಇತ್ತು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ, ಅಂದರೆ 1 ಟೊಮೊಟೊನ ಎಕ್ಸ್ಟ್ರಾ ಹಾಕೋಬೇಕಾಗುತ್ತೆ. ಹಾಗೆಯೇ ಸ್ವಲ್ಪ ಅರಿಶಿನ ಹಾಕಿ ಈಗ ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಆದಷ್ಟು ಮಸಾಲೆ ಸಾಂಬಾರುಗಳನ್ನ ಮಾಡಬೇಕಾದ್ರೆ ಈ ಥರ ಹುರ್ಕೊಂಡು ನೀವು ಮಸಾಲೆ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ ತೆಂಗಿನಕಾಯಿ ಕೂಡ ಕಟ್ ಮಾಡಿ ಹಾಕೋತಾ ಇದ್ದೀನಿ. ತೆಂಗಿನಕಾಯಿನ ನಾನು ಇದೇ ಥರ ಕಟ್ ಮಾಡಿ ಸೇರಿಸ್ಕೊಂಡು ರುಬ್ಕೊಂಡು ಬಿಡ್ತೀನಿ. ಹಾಗೆಯೇ ಈಗ ಸಾಂಬಾರು ಪುಡಿ ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಡೋಕ್ಕೆ ಹಾಕೋತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆದಷ್ಟು ಹಸಿ ವಾಸನೆ ಹೋಗೋವರೆಗೂ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ. ಹಾಗೆಯೇ ಈಗ ಮಸಾಲ ಕೂಡ ತಣ್ಣಗೋಗೋದಕ್ಕೆ ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಸೊ ಫಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಸೊ ಆನಂತರ ನಾನು ಮಸಾಲೆಗಳನ್ನ ಹಾಕ್ಕೊಂಡು ಈಗ ನೀರನ್ನು ಕೂಡ ಸೇರಿಸ್ಕೊಂಡು ಈ ಮಸಾಲನ್ನ ರೆಡಿ ಮಾಡಿಕೊಂಡೆ. ಹಾಗೆಯೇ ಈ ಕಡೆ ಚಿಕನ್ ಕೂಡ ಬೇಯಿಸೋದಕ್ಕೆ ಇಟ್ಟಿದ್ನಲ್ಲ, ಅದಕ್ಕೀಗ ಮಸಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಸಿಂಪಲಾಗಿ ಮಾಡ್ಕೋಬೋದು, ಬೇಗನೆ ಆಗಿಬಿಡುತ್ತೆ. ಸೊ ಹಾಗೆಯೇ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ಚಪಾತಿಗೆ ಅಥವಾ ನೀವು ದೋಸೆಗೆ ಮಾಡ್ಕೋತೀರ ಅಂದರೆ ಗ್ರೇವಿ ರೀತಿ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಿಮಗೆ ಸಾಂಬಾರಿಗೆ, ಮುದ್ದೆಗೆ, ರೈಸ್ಗೆ ಬೇಕಂದರೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ನೀವು ಈ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಹಾಗೆಯೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ ತೊಗೊಂಡ್ರೆ ಸಾಕು, ಕಂಪ್ಲೀಟಾಗಿ ಚಿಕನ್ ಬೆಂದಿರುತ್ತೆ. ಹಾಗೆಯೇ ಚಿಕನ್ ಸಾಂಬಾರು ಕೂಡ ಬೇಗನೆ ರೆಡಿ ಆಗಿಬಿಡುತ್ತೆ. ಹಾಗೆಯೇ ಹದ್ವಿಕನ್ನ ಕರ್ಕೊಂಡು ಬರೋದು ಕೂಡ ಇತ್ತಲ್ಲ, ಅದಕ್ಕೆ ಬೇಗ ನಾನು ಕೆಲಸನ ಮಾಡ್ಕೋತಾ ಇದ್ದೆ. ಅದಕ್ಕೆ ಕಂಪ್ಲೀಟಾಗಿ ನಾನು ವೀಡಿಯೋನ ತೋರ್ಸೋಕ್ಕಾಗಿಲ್ಲ, ಸೊ ಸಾರಿ. ಸೊ ಈಗ ಲಿಡ್ನ ಕ್ಲೋಸ್ ಮಾಡಿ 1-2 ವಿಸಿಲ್ನ ತೊಗೊಂಡ್ಬಿಡ್ತೀನಿ. ಹಾಗೆಯೇ ಆ ಸೈಡ್ ನಾನು ಈಗ ಮುದ್ದೆನ ಮಾಡ್ಕೊಳ್ಳೋಕ್ಕೆ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ಮುದ್ದೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಮುದ್ದೆ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಆ್ಯಂಡ್ ನನಗಂತೂ ಮುದ್ದೆ ಅಂದರೆ ಆಲ್ ಟೈಮ್ ಫೇವ್ರೆಟ್, ನನಗೆ ತುಂಬಾ ಇಷ್ಟ ಆಗುತ್ತೆ ಮುದ್ದೆ. ಅದರಲ್ಲೂ ಚಿಕನ್ ಸಾಂಬಾರು ಇತ್ತು ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಪಾಪು ಕೂಡ ಮುದ್ದೆ ಅಂದರೆ ತುಂಬಾ ಇಷ್ಟಪಡ್ತಾನೆ. ಮಧ್ಯಾಹ್ನ ಕೂಡ ಆಗಿತ್ತಲ್ಲ, ಸೊ ಬಂದ ತಕ್ಷಣ ನನಗೆ ಮುದ್ದೆ ಕೊಡೋಣ ಅಂತೇಳಿ ಮುದ್ದೆನ ಮಾಡ್ಕೋತಾ ಇದ್ದೆ. ಫಸ್ಟಿಗೆ ಈಗ ಮುದ್ದೆ ಕಟ್ಟಲಿಕ್ಕೆ ಮಣೆ ಮೇಲೆ ಸ್ವಲ್ಪ ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪನ ಈ ಥರ ಚೆನ್ನಾಗಿ ಸಾವ್ರಿಕೊಂಡು ಈಗ ಮುದ್ದೆನ ಹಾಕ್ಕೊಂಡು ಮುದ್ದೆನ ಕಟ್ಕೋತೀನಿ. ನಾನಿಲ್ಲಿ ಇವತ್ತು 3 ಮುದ್ದೆನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಹಾಗೆಯೇ ಹಸ್ಬೆಂಡ್ಗೆ, ಪಾಪ್ಗೆ ಸ್ವಲ್ಪ, ಹಾಗೆಯೇ ಏನಾದರೂ ಮಿಕ್ಕೊಂಡಿತ್ತು ಅಂದರೆ ಬೆಳಗ್ಗೆ ನನಗೆ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಮೊಸರಲ್ಲಿ ನೆನೆ ಹಾಕಿ ಬೆಳಗ್ಗೆ ನಾವು ಅಂಬಲಿನ ಕುಡ್ಕೊಂಡ್ರೆ ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರು ಕೂಡ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಯೂಶಲಾಗಿ ಯಾವಾಗಲೂ ಮುದ್ದೆ ಮಾಡಿಕೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೋತೀನಿ. ಸೊ ಬೆಳಗ್ಗೆ ಟೈಮ್ ಬ್ರೇಕ್ಫಾಸ್ಟ್ಗೆ ಸರಿ ಹೋಗುತ್ತೆ, ಆ್ಯಂಡ್ ಯಾವ ಟೈಮ್ ತಿಂದರೂ ಕೂಡ ರುಚಿಯಾಗಿರುತ್ತೆ. ಅದಕ್ಕಾಗಿ ಹಾಗೆಯೇ ಇಲ್ಲಿ 3 ಮುದ್ದೆನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಬಂದ ತಕ್ಷಣ ಮುದ್ದೆ ನೋಡಿ ತುಂಬಾ ಖುಷಿಪಟ್ಟರು. ಅಂದರೆ ತುಂಬ ರೇರ್ ನಾನು ಮುದ್ದೆ ಮಾಡೋದು, ಜಾಸ್ತಿ ಚಪಾತಿನೇ ಮಾಡ್ತಾಯಿರ್ತೀನಿ. ಮುದ್ದೆನ ಸಮ್ಟೈಮ್ ಈ ಥರ ಚಿಕನ್ ಸಾಂಬಾರು ಏನಾದರೂ ಮಾಡಿದಾಗಷ್ಟೇ ಮಾಡ್ತೀನಿ. ಹಾಗೆಯೇ ಇದನ್ನೆಲ್ಲ ಮಾಡಿಟ್ಟು ಹದ್ವಿ ಕರ್ಕೊಂಡು ಬರೋಣ ಅಂತೇಳಿ ಹೋಗಿದ್ದೆ. ಆ್ಯಂಡ್ ಅವನು ಸ್ಟಾರ್ಟಿಂಗ್ ಬಂದಾಗಂತೂ ಸ್ವಲ್ಪ ಕಾಮಾಗೇ ಇದ್ದ, ಅಂದರೆ ಡಲ್ಲಾಗಿದ್ದ. ನಾನು ನೋಡಿದ ಮೇಲೆ ತುಂಬಾ ಹೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸೊ ನನಗೆ ಸ್ವಲ್ಪ ಬೇಜಾರಾಗಿಬಿಡ್ತು, ಏನೋ ಹೊಡೆದ್ಬಿಟ್ಟವ್ರೆ, ಏನೋ ಈ ಥರ ಅಳ್ತಿದ್ದಾನಲ್ಲ, ಏನಾಯಿತು ಅಂತೇಳಿ. ಬಟ್ ವಿತಿನ್ 2 ಸೆಕೆಂಡ್, ಅಂದರೆ ಹೊರಗಡೆ ಬಂದ ತಕ್ಷಣ ತುಂಬಾ ಆರಾಮಾಗಿದ್ದ, ಕೂಲಾಗಿದ್ದ. ಕೇಳಿದೆ, ಆ್ಯಂಡ್ ಅವನು ಅಜ್ಜಿ ಅಂತ ಹೇಳ್ತಾ ಇದ್ದ, ಅಂದರೆ ಒಬ್ಬರು ಆಯಾ ಬಗ್ಗೆ ಹೇಳ್ತಾ ಇದ್ದ. ಅಜ್ಜಿ ಊಟ ಮಾಡಿಸಿದ್ರು ಆ್ಯಂಡ್ ಅಜ್ಜಿ ನೀರು ಕುಡಿಸಿದ್ರು ಎಲ್ಲ ಹೇಳ್ತಾ ಇದ್ದ. ಅವನು ಆರಾಮಾಗಿದ್ದಾನೆ ಅಂತ ಹೇಳಿ ಆವಾಗಲೇ ನನಗೆ ಗೊತ್ತಾಯಿತು. ಅಂದರೆ ಕೂಲಾಗಿದ್ದ ಅವನು, ನಾರ್ಮಲ್ ಆಗೇ ಏನು ಹೆದರ್ಕೊಂಡಿರಲಿಲ್ಲ ಆ್ಯಂಡ್ ಏನು ಕೂಡ ಇರಲಿಲ್ಲ.
ಬಟ್ ನನಗೆ ತುಂಬ ಗಾಬರಿ ಆಯಿತು. ಅವ್ನು ಹತ್ತ ತಕ್ಷಣ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಡ್ತು, ಏನೋ ಆಗಿದೆ ಅಂತ ಹೇಳಿ. ಸೊ ಫೈನಲಿ ಆರಾಮಾಗಿದ್ದ. ಆ್ಯಂಡ್ ಬಂದಾಗಂತೂ ತುಂಬಾ ಆ್ಯಕ್ಟಿವ್ ಆಗಿ ಆಟಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅದಾಯಿತು ಇದಾಯಿತು ಅಂತ ಹೇಳ್ಕೊಂಡು ಏನೇನೋ ಹೇಳ್ಕೊಂಡು ಅವ್ನ ಭಾಷೆ ಅರ್ಥ ಆಗ್ತಿರ್ಲಿಲ್ಲ ಅಷ್ಟೇ. ಬಟ್ ತುಂಬಾ ಆರಾಮಾಗಿದ್ದ. ಆ್ಯಂಡ್ ಅದು ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಆರಾಮಾಗಿ ಅವನ್ನ ಸ್ಕೂಲ್ಗೆ ಕಳಿಸ್ಬೋದು ಅಂತ ಹೇಳಿ ಆವಾಗ ನನಗೆ ನಂಬಿಕೆ ಬಂತು. ಆ್ಯಂಡ್ ಅವನ್ನ ಕರ್ಕೊಬರ್ಬೇಕಾದ್ರೆ ಅವ್ರ ಅಪ್ಪ ಸಿಕ್ಕಿದ್ರು. ಅವ್ನ ಖುಷಿಗೆ ಅಂತ ಹೇಳಿ ಸ್ವಲ್ಪ ಜ್ಯೂಸ್ ಎಲ್ಲ ಕೊಡಿಸಿದ್ದಾರೆ. ಅವನು ಒಂದು ದಿನ ಹೋಗಿ ಬಂದಿದ್ದಾನಲ್ಲ, ಸ್ವಲ್ಪ ಬೇಜಾರಲ್ಲಿರ್ತಾನೆ ಅಂತ ಹೇಳಿ. ಬಟ್ ಅವ್ನು ಆರಾಮಾಗೇ ಇದ್ದ. ಆ್ಯಂಡ್ ಇವಾಗ ಮನೆಗೆ ಕರ್ಕೊಂಡು ಬಂದು ಅವನದು ಬ್ಯಾಗ್ನ ಚೆಕ್ ಮಾಡ್ತಾಯಿದ್ದೆ, ಏನು ತಿಂದಿದ್ದಾನ ಇಲ್ವಾ ಅಂತೇಳಿ. ಸೊ ನಾನು ಜಾಸ್ತಿ ಹಾಕಿದ್ನಲ್ಲ, ಅದಕ್ಕೋಸ್ಕರ ಸ್ವಲ್ಪ ಬಿಟ್ಟಿದ್ದಾನಷ್ಟೇ. ಸೊ ಇನ್ನೆಲ್ಲ ತಿನ್ಕೊಂಡಿದ್ದೆ. ಅಜ್ಜಿ ತಿನ್ನಿಸ್ತಾಯಿದ್ರು ಅಂತ ಹೇಳ್ದ. ಸೊ ಮೇ ಬಿ ಆಯಾನೇ ಅವ್ರಿಗೆ ತಿನ್ನಿಸಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀರಂತೂ ಸ್ವಲ್ಪನೂ ಕೂಡ ಕುಡ್ದಿರಲಿಲ್ಲ. ನನಗೆ ಅದು ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಅವನಿಗೆ ನೀರಂದರೆ ತುಂಬಾ ಇಷ್ಟಪಡ್ತಾನೆ. ಬಟ್ ಅದು ಸ್ವಲ್ಪನೂ ಕೂಡ ಕುಡ್ದಿರಲಿಲ್ಲ. ಬಟ್ ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆ್ಯಂಡ್ ಒಂದು ಪೇರ್ ಬಟ್ಟೆ ಕೂಡ ಕಳಿಸಿದ್ನಲ್ಲ, ಸೊ ಏನೂ ಕೂಡ ಗಲೀಜಾಗಿರಲಿಲ್ಲ, ಬಟ್ಟೆ ಕೂಡ ಚೇಂಜ್ ಮಾಡಿರಲಿಲ್ಲ. ಹಾಗೆ ಒಂದು ಚಾಕ್ಲೇಟ್ ಕೂಡ ಹಾಕಿದ್ರು, ಈ ಥರ ಚಿಕ್ಕ ಚಾಕ್ಲೇಟ್ನ ಬ್ಯಾಗಲ್ಲಿ ಹಾಕಿ ಕಳಿಸಿದ್ರು ಅವನಿಗೆ. ಸೊ ಇದನ್ನೆಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದೆ. ಇದೆಲ್ಲ ಚೆಕ್ ಮಾಡಿದ ನಂತರ ಈಗ ಅದಕ್ಕೆ ಫ್ರೆಶ್ ಅಪ್ ಮಾಡಿ ಊಟನ ಮಾಡಿಸ್ತಾ ಇದ್ದೀನಿ. ಮುದ್ದೆ ಸಾಂಬಾರು ರೆಡಿ ಇತ್ತಲ್ಲ, ಸೊ ಈಗ ಮಾಡಿಸ್ಬಿಡೋಣ ಅಂತೇಳಿ. ಹಾಗೆಯೇ ಅದಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ವೀಡಿಯೋನ, ಸ್ಕೂಲ್ಗೆ ಹೋಗಿದ್ದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ. ನನಗೂ ಕೂಡ ಒಂದು ಒಳ್ಳೆ ಮೆಮೊರಿ ಸಿಗುತ್ತೆ ಮುಂದೆ ನೋಡಿದಾಗ. ಆ್ಯಂಡ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇಗ ಸಿಗ್ತೀನಿ.